ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ನಾನಿವತ್ತು ನಿಮಗೊಂದು ಈಸಿ ಮತ್ತು ಟೇಸ್ಟಿ ಆಗಿರುವಂಥ ರೆಸಿಪಿ ತೋರಿಸ್ತೀನಿ. ಅದೇನಂದ್ರೆ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್. ಇದನ್ನು ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು. ಮತ್ತು ಅನ್ನದ ಜೊತೆ ಯಾವುದೇ ರೀತಿಯಾದಂಥ ಪಲ್ಯ ನಮ್ಗೆ ಮಾಡ್ಕೊಳಕ್ಕೆ ಬೇಜಾರಾಗಿತ್ತಂದ್ರೆ ಆ ಟೈಮ್ನಾಗ ನಾವು ಈ ಥರ ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ಬೋದು, ಟೇಸ್ಟಿಯಾಗಿರುತ್ತೆ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೇನಂತ ನಿಮ್ಗೆ ತೋರಿಸ್ತೇನೆ, ನೋಡ್ಕೋರಿ. ಇದು ಕ್ಯಾಪ್ಸಿಕಮ, ನಾನು 1.5 ಕ್ಯಾಪ್ಸಿಕಮ್ ಯೂಸ್ ಮಾಡೀನಿ. ಹಿಂಗೆ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅಂದರೆ ಹೀಗೆ ಕಟ್ ಮಾಡೋದ್ರಿಂದ ಇದು ಎಣ್ಣೆಯೊಳಗೆ ಜಲ್ದಿ ಬೇಯ್ತೈತಿ ಮತ್ತು ಜಲ್ದಿ ರೆಡಿ ಆಗ್ತೈತಿ ನಮ್ಗೆ ಫ್ರೈಡ್ ರೈಸ್. ಅದಕ್ಕಾಗಿ ಮತ್ತು ತಿನ್ನೋಕ್ಕೂ ಸಲೀಸಾಗ್ತೈತಿ ಹೀಗಿದ್ರೆ. ಮತ್ತು ಇದು ಕ್ಯಾರೆಟ್, ನಾನು 2 ಕ್ಯಾರೆಟ್ಸ್ ಯೂಸ್ ಮಾಡೀನಿ. ನೀವು ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಯೂಸ್ ಮಾಡಿರಿ. ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ನನ್ನ ಕೈಲೇ ಮನೆಯಲ್ಲೇ ರೆಡಿ ಮಾಡ್ಕೊಂಡೀನಿ, ಯಾವುದೂ ರೆಡಿಮೇಡ್ ಯೂಸ್ ಮಾಡಲ್ಲ ಅದಕ್ಕಾಗಿ. ಆಮೇಲೆ ಇದು ಸ್ಪ್ರಿಂಗ್ ಆನಿಯನ್ ಅಂತಾರೆ, ಅಂದರೆ ಹಸಿ ಉಳ್ಳಾಗಡ್ಡಿ. ಅದ್ರದ್ದು ನಾನು ಹಿಂದಿಂದ ತಪ್ಪಲವನ್ನು ಕಟ್ ಮಾಡ್ಕೊಂಡೇನಿ. ಅಂದರೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ ಫ್ರೈಡ್ ರೈಸಿಗೆ. ಇದು ಹಾಕಬೇಕು, ರೆಸ್ಟೋರೆಂಟ್ನಲ್ಲೆಲ್ಲ ಇದನ್ನು ಹಾಕ್ತಾರೆ, ಅದಕ್ಕಾಗಿ ಆ ಥರ ಟೇಸ್ಟ್ ಕೊಡ್ತೈತಿ. ಆಮೇಲೆ ಇದು ಕೊತ್ತಂಬರಿ. ಆಮೇಲೆ ಮನೆಯಲ್ಲಿ ಸ್ವಲ್ಪ ಬಟಾಣಿ ಇತ್ತು, ಹಸಿ ಬಟಾಣಿ, ಅದಕ್ಕಾಗಿ ಅವಂತೂ ಸ್ವಲ್ಪ ತೊಗೊಂಡೇನಿ. ಮತ್ತು 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡೇನಿ. ಉದ್ದುದಾಗಿ ಆದರೂ ಕಟ್ ಮಾಡ್ಕೋಬೋದು, ಸಣ್ಣದಾಗೇನೂ ಕಟ್ ಮಾಡ್ಕೋಬೋದು, ನಿಮಗೆ ಹೆಂಗೆ ಇಷ್ಟ ಹಂಗೆ ನೀವು ಕಟ್ ಮಾಡ್ಕೊರಿ. ಆಮೇಲೆ ಇದು ನಾನು ಮೆಣಸಿನ್ಕಾಳನ್ನ ಜಜ್ಜಿ ಪುಡಿ ಮಾಡಿ ಪೌಡರ್ ರೆಡಿ ಮಾಡ್ಕೊಂಡೇನಿ. ಇದನ್ನು ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಫ್ಲೇವರ್ ಬರ್ತೈತಿ. ನಾವು ಬೇರೆ ಯಾವುದು ಮೆಣಸಿನ್ಕಾಯಿ ಅಥವಾ ಚಿಲ್ಲಿ ಪೌಡರ್ ಯಾವುದು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಹಾಕಿದರೆ ಖಾರನೂ ಆಗ್ತೈತಿ ಮತ್ತು ಫ್ಲೇವರು ಬರ್ತೈತಿ. ಆಮೇಲೆ ಇದು ನಮ್ಮ ಮನೆಯಲ್ಲೇ ರೆಡಿ ಮಾಡಿದಂಥ ಗರಂ ಮಸಾಲ ಪೌಡರ. ಆಮೇಲೆ ಇದು ಸೋಯಾ ಸಾಸ್ ಅಂತ, ಇದೊಂದು ನಾನು ಅಂಗಡಿಯಿಂದ ತೊಗೊಂಡು ಬಂದೀನಿ. ಇದು ರೆಡಿ ಮಾಡಬೇಕು, ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ವೀಡಿಯೋದಾಗ ಮಾಡ್ತೀನಿ. ಆಮೇಲೆ ಸಾಲ್ಟ್, ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಷ್ಟು ಸಾಲ್ಟ್ ಯೂಸ್ ಮಾಡಿರಿ. ಆಮೇಲೆ ಅಡುಗೆ ಎಣ್ಣೆ. ಆಮೇಲೆ ಉದುರಾಗಿ ಮಾಡ್ಕೊಂಡಿಟ್ಟಂತಹ ರೈಸ್ ನಾನು ಮೊದಲು ಮಾಡಿ ಇಟ್ಕೊಂಡೇನಿ, ಅಂದ್ರೆ ಸ್ವಲ್ಪ ಆರಲಿ ಅಂಥೇಳಿ. ಈಗ ಮಾಡೋ ವಿಧಾನ ಹೆಂಗಂತ ತೋರಿಸ್ಕೊಡ್ತೇನೆ. ಸ್ಟೋವ್ ಮೇಲೆ ಒಂದು ಬಾಳ್ಗೆ ಇಟ್ಕೊರಿ. ಆಮೇಲೆ ಸ್ಟೋವ್ ಆನ್ ಮಾಡ್ಕೊರಿ. ಅದಾದಮೇಲೆ ಬಾಳ್ಗೆಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋರಿ. ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡೇನಿ. ನಿಮಗೆ ಬೇಕಂದ್ರೆ ನೀವು ಹಾಕೋಬೋದು, ಆಪ್ಷನಲ್ ಐತಿ. ನಾನು ಸುಮ್ಮನೆ ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಎಲ್ಲ ಸಿಡಿದ ಮೇಲೆ ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಫಸ್ಟ್ ಗಜ್ರಿ ಹಾಕೋರಿ, ಕ್ಯಾರೆಟ್ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಕ್ಯಾಪ್ಸಿಕಮು ಹಾಕೋರಿ. ಆಮೇಲೆ ವಟಾಣಿನೂ ಆ್ಯಡ್ ಮಾಡ್ಕೊರಿ ಒಗ್ಗರಣೆ ಒಳಗೆ. ಸ್ವಲ್ಪ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡಬೇಕಾಗ್ತೈತಿ, ಇಲ್ಲಾಂದ್ರೆ ವಟಾಣಿ ಹಸಿ ಉಳಿತೈತಿ. ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿನೂ ಆ್ಯಡ್ ಮಾಡ್ಕೊರಿ, ಕಟ್ ಮಾಡಿ ಇಟ್ಕೊಂಡಷ್ಟೆಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ, ಅಂದರೆ ವಿಡಿಯೋದಾಗ ಬರಲಿಲ್ಲ ಮಾಡೋದಲ್ಲ. ನಾನು ಎಲ್ಲ ತರಕಾರಿಗಳನ್ನ ಚೆಂದಾಗೆ ಕರಿಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕ್ರಿ. ಫಸ್ಟ್ ಹಾಕಿದ್ರೆ ಹಾಕೋದ್ರಿಂದ ಅದು ಹೊತ್ತು ಚಾನ್ಸಸ್ ಇರ್ತೈತಿ, ಅದಕ್ಕಾಗಿ ಸ್ವಲ್ಪ ಎಲ್ಲ ತರಕಾರಿಗಳು ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋರಿ. ಮತ್ತು ಈ ತರಕಾರಿ ಕರಿಬೇಕಾದ್ರೆ ಸಾಲ್ಟ್ ಹಾಕೋದ್ರಿಂದ ಸ್ವಲ್ಪ ಜಲ್ದಿ ಕರಿತಾವು. ಅನ್ನಕ್ಕೂ ಹಾಕ್ತಿರ್ತೀರಲ್ಲ, ರೈಸ್ಗೂ, ಅದಕ್ಕಾಗಿ ಒಗ್ಗರಣೆ ಒಳಗೆ ಸ್ವಲ್ಪ ಹಾಕೊಂಡ್ರೆ ನಡೀತೈತಿ. ಈಗ ಇದು ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಈಗ
ಇದು ಒಗ್ಗರಣೆ ಒಳಗೆ ನಾ ಅನ್ನ ಆ್ಯಡ್ ಮಾಡ್ಕೊಳತ್ತೀನಿ ರೀ. ಮಾಡಿಟ್ಕೊಂಡಂಥ ರೈಸ್ ಇರ್ತೈತಲ್ಲ ಅದನ್ನು ಆ್ಯಡ್ ಮಾಡತ್ತೀನಿ. ಈಗ ಮೊದಲೇ ಕುಟ್ಟಿ ಪುಡಿ ಮಾಡ್ಕೊಂಡಂಥ ಮೆಣಸಿನ್ಕಾಯಿ ಪೌಡರ್ ಹಾಕ್ಕೊಳತ್ತೀನಿ ರೀ. ಸ್ವಲ್ಪ ಗರಂ ಮಸಾಲ ಪೌಡರ್ ಆ್ಯಡ್ ಮಾಡ್ಕೊಳತ್ತೀನಿ. ಸ್ವಲ್ಪನ ಹಾಕೋಬೇಕು, ಸುಮ್ಮ ಜಾಸ್ತಿ ಹಾಕಿದ್ರೆ ಅದು ಟೇಸ್ಟ್ ಹಾಳಾಗ್ತೈತಿ. ಮತ್ತು ಮೊದಲೇ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಹಾಕ್ಕೊಳತ್ತೀನಿ. ಮತ್ತು ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳತ್ತೀನಿ. ಲೋ ಫ್ಲೇಮ್ ಇಟ್ಕೊಂಡ ಹೀಗೆಲ್ಲ ರೈಸ್ ಮತ್ತೆಲ್ಲ ಸರಿಯಾಗಿ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೊರಿ. ಫೈನಲಿ ನಮ್ಮ ವೆಜ್ ಫ್ರೈಡ್ ರೈಸ್ ರೆಡಿ ಆಯ್ತು ನೋಡ್ರಿ ಹೇಗೆ ಕಾಣಿಸ್ತಾ ಇದೆ. ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದ್ರೆ ತಿಂದರೆ ಎಷ್ಟು ಟೇಸ್ಟಿಯಾಗಿರ್ಬೋದು ಅಂತ ನಿಮಗೂ ಗೊತ್ತಾಗ್ತೈತಿ. ನೋಡಿರಿ ಎಲ್ಲ ತರಕಾರಿಗಳು ಎಷ್ಟು ಚೆನ್ನಾಗಿ ಬೆಂದವು. ನೀವು ಒಮ್ಮೆ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ, ತುಂಬ ಟೇಸ್ಟಿಯಾಗಿರ್ತೈತಿ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊರಿ, ಬ್ಯಾಡಂದ್ರೆ ಇಲ್ಲ. ಮನೆಯಲ್ಲಿ ಟೊಮ್ಯಾಟೊ ಸಾಸ್ ಇದ್ರೆ ಅದ್ರ ಜೊತೆ ತಿಂದರೆ ಇನ್ನೂ ಟೇಸ್ಟ್ ಇರ್ತೈತಿ. ಇಲ್ಲಾಂದ್ರೆ ಟೊಮ್ಯಾಟೊ ಯೂಸ್ ಮಾಡ್ಕೊಂಡು ನೀವೇ ಸಾಸ್ ಮಾಡ್ಕೊಬೋದು. ಹಿಂಗೆ ಎಲ್ಲರೂ ಫ್ರೈಡ್ ರೈಸ್ ಮಾಡ್ಕೊಂಡು ತಿಂದು ಹೆಂಗಾಗಿತ್ತಂತ ನಂಗೆ ಕಮೆಂಟ್ ಒಳಗೆ ಹೇಳ್ರಿ. ಮತ್ತು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗ್ತೇನೆ.